ಇಷ್ಟು ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತು ಅಂತಂದ್ರೆ ನೀವು ಆರಾಮಾಗಿರ್ಬೋದು. ಯಾರು ಏನು ತಲೆ ಕೆಡ್ಸ್ಕೊಂಬೇಡಿ. ಮಾಡಿ ಕೇಳಿದ್ದು ಉಂಟು, ಯಾಕೆ ಹಿಂಗ್ ಹಾಕಿದ್ಯಾ, ಯಾಕೆ ವಿಡಿಯೋದಲ್ಲಿ ಹಿಂಗ್ ಹೇಳಿದ್ಯಾ ಅನ್ನಿದ್ದು ಉಂಟು. ಅದು ಅವ್ರವ್ರು ನನ್ನ ಹೆಸರೇ. ಇದನ್ನ ಸೋಷಿಯಲ್ ಮೀಡಿಯಾನ ಯಾರು ನಂಬ್ಕೊಂಡ್ ಜೀವನ ಮಾಡ್ಬೇಡಿ ದಯವಿಟ್ಟು. ಅಂಡ್ ಅದನ್ನ ಮಾಡಿದ್ರಂತೂ ಲೈಫ್ ಲಾಂಗ್ ನೀವು ಕೂತಿದ್ರು ದುಡ್ಡು ತಿನ್ಬೋದು, ಓಡಾಡ್ತಿದ್ರು ದುಡ್ಡು ತಿನ್ಬೋದು, ಆತರ ಕುಕಿಂಗ್. ಅವಾಗ ನನ್ ಯಾರೋ ಹಸ್ಬೆಂಡ್ ಮನೆ ಕಡೆಯವರು ನೋಡ್ಬಿಟ್ಟು ನನ್ ವಿಡಿಯೋನ, ಇದು ಲಕ್ಷ್ಮೀಕಾಯಿ ತುಂಬಾ ಪ್ರೊಸೀಜರ್ಸ್ ಇರುತ್ತೆ, ನಮ್ದು ಗೂಗಲ್ ಪಿನ್ ಬರ್ಬೇಕು, ಅದಾದ್ಮೇಲೆ ಆಡ್ಸೆನ್ಸ್ ಮಾಡ್ಬೇಕು, ಆಮೇಲೆ ಟ್ಯಾಕ್ಸ್ ಫಿಲ್ ಮಾಡ್ಬೇಕು, ಇದೆಲ್ಲ ಈಸಿ ಅಲ್ವೇ ಅಲ್ಲ. ಒಂದೇನಾದ್ರು ಮಿಸ್ ಆಯ್ತು ಅಂತಂದ್ರೆ ಚಾನಲ್ ನೋಡ್ತ್ಯಾ ಅಂತಾರೆ. ಯಪ್ಪ, ಬೈಯಣ ಅಂದ್ರೂ ನಮ್ಗ್ ಸ್ವತಂತ್ರ ಅಲ್ಲ. ನಾವು ರೆಕಾರ್ಡಿಂಗ್ ಮುಟ್ಟಿಸ್ಬೇಕು, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ವಿಷಯ ಮುಟ್ಟಿಸ್ತಿದ್ದೆ. ಅಂಡ್ ಹೆಣ್ಮಕ್ಳಿಗೆ ಗಂಡ ಇದ್ದಾಗ ಹೆಂಗಿರುತ್ತೆ, ಗಂಡ ಹೋದ್ಮೇಲೆ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ, ನಾನ್ ಏನೇನೆಲ್ಲ ಫೇಸ್ ಮಾಡ್ದೆ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್. ಏನು ಗೊತ್ತಾ, ಮನೇಲಿ ಬೈಸ್ಕೊಂಡು ಉಗಿಸ್ಕೊಂಡು ನಾನು ಇದ್ರಲ್ಲಿ ಏನೋ ದುಡ್ದು ಬಿಡ್ತೀನಿ. ನನ್ಗೆ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ನಾವು ವ್ಲಾಗ್ ಅನ್ನೋದಕ್ಕಿಂತ ಒಂದು ವಿಡಿಯೋ ಮಾಡೋಣ, ಒಂದು ಇನ್ಫಾರ್ಮೇಶನ್, ಒಂದು ಉಪಯೋಗ ಆಗುವಂತ ರೀತಿ ವಿಡಿಯೋ ಮಾಡೋಣ ಅಂತ 3 ದಿವಸದಿಂದ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲ ಅರ್ಧಂಬರ್ಧ ಆಗ್ತಾ ಇದೆ. ಸೊ ಇವತ್ತು ಏನಪ್ಪಾ ವಿಷಯ ಅಂತಂದ್ರೆ ಯೂಟ್ಯೂಬ್. ಅದಕ್ಕೂ ಮುಂಚೆ ನನ್ನ ಮಗಳನ್ನ ಕರಾಟೆ ಕ್ಲಾಸಿಗೆ ಸೇರಿಸಿದ್ನಲ್ಲ, ಅದಕ್ಕೆ ತುಂಬಾ ಬೆಸ್ಟ್ ವಿಶಸ್ ಮಾಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಕಲಿಯೋದ್ರಲ್ಲಿ ಕರಾಟೆನ. ಸೊ ಹೋಗ್ತಾ ಇದೆ ಕ್ಲಾಸಸ್. ಅಂಡ್ ನನ್ ಮಗಂದು ಹೇರ್ ಕಟ್ ಸೆಷನ್ ನೋಡ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡಿದೀರಾ. ಎಸ್ಪೆಷಲಿ ನನ್ ಮಗನ್ನ ತುಂಬಾ ಜನ ಇಷ್ಟಪಡ್ತೀರಾ. ನಾನು ಅವ್ನ್ದೇನಾದ್ರೂ ವ್ಲಾಗ್ ಹಾಕ್ತು ಅಂತಂದ್ರೆ ತುಂಬಾನೇ ಕಮೆಂಟ್ಸ್ ಗಳು ಬರುತ್ತೆ ನನ್ಗೆ, ಕ್ಯೂಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಿಂಗೇನೆ ಆಶೀರ್ವಾದ ಮಾಡ್ತಾ ಇರಿ ಅಂತ ಹೇಳ್ತಾ, ಇವತ್ತು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ಬೋದು ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ. ಸುಮಾರು ಸಲ ನಾನು ಹೇಳಿದೀನಿ, ಅದ್ರ ಬಗ್ಗೆ ನಾನು ವಿಡಿಯೋಸ್ ಕೂಡ ಮಾಡಿದೀನಿ, ಹೆಂಗ್ ಸ್ಟಾರ್ಟ್ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಇವಾಗ ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಂಡ್ ಯಾರಾದ್ರೂ ಮಾಡ್ಬೇಕು ಅಂಡ್ ಮಾಡಿದೀರಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀರಾ, ಇನ್ ಮುಂದಕ್ಕೆ ಯಾರಿಗಾರು ಐಡಿಯಾ ಇತ್ತು ಅಂತಂದ್ರೆ ಇದರಲ್ಲಿ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಇದರಲ್ಲಿ ದುಡ್ಡು ಬರುತ್ತಾ ಬರಲ್ವಾ, ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್, ಅಂಡ್ ಮೇನ್ ಬೇಸಿಕಲಿ ನಾನು ಕನ್ಕ್ಲೂಷನ್ ಹೇಳ್ಬಿಡ್ತೀನಿ ನಿಮ್ಗೆ, ಮಾಡ್ಬೇಕಾ ಬೇಡವಾ, ಹೆಂಗೆ ಏನು. ಅಂಡ್ ಕೆಲವಷ್ಟು ನನ್ನ ಯೂಟ್ಯೂಬ್ ಒಂದು 2.5 years ಇಂದ ನಾನು ಏನೇನೆಲ್ಲ ಇದ್ರಲ್ಲಿ ಮಾತ್ ಕೇಳ್ಪಟ್ಟೆ ಅಂಡ್ ಹೆಂಗೆ ಸರ್ವೈ ಆಗಿದೀನಿ, ಹೆಂಗೆ ಗುಡ್ ಬ್ಯಾಡ್ ಎಲ್ಲಾ ರೀತಿನೂ ಹೆಂಗಿರುತ್ತೆ ಇದ್ರಲ್ಲಿ. ಸುಮ್ನೆ ನೋಡೋರ್ ಕಣ್ಣಿಗೆ ನಮಗ್ ದುಡ್ಡು ಬರ್ತಿದೆ, ಯೂಟ್ಯೂಬ್ ಇಂದ ಒಂದಷ್ಟು ರೆವೆನ್ಯೂ ಬರ್ತಿದೆ ಅಂತ ಮಾತ್ರ ಕಾಣಿಸುತ್ತೆ ಹೊರತು ಅದ್ರಲ್ಲಿ ಏನೇನೆಲ್ಲ ಫೇಸ್ ಮಾಡ್ಬೇಕು ಕಾನ್ಸಿಕ್ವೆನ್ಸಸ್, ಅದನ್ನೆಲ್ಲ ಹೇಳ್ತೀನಿ ಇವತ್ತು ನಾನು. ಆಮೇಲೆ ನೀವು ಡಿಸೈಡ್ ಮಾಡಿ ಮಾಡ್ಬೇಕಾ ಬೇಡವಾ ಅಂತ ಹೇಳಿ. ನಾನು ಕೂಡ ಕನ್ಕ್ಲೂಷನ್ ಪಕ್ಕಾ ಕೊಡ್ತೀನಿ, ಓಕೆನಾ. ಸೊ ಇದೊಂದು ತುಂಬಾ ಬ್ಯೂಟಿಫುಲ್ ಅಂಡ್ ತುಂಬಾ ಉಪಯೋಗ ಆಗುತ್ತೆ ನಿಮ್ಗೆ ಈ ವಿಚಾರ. ಅದಕ್ಕೋಸ್ಕರ ತುಂಬಾ ಟ್ರೈ ಮಾಡ್ತಾ ಇದೀನಿ ವಿಡಿಯೋ ಮಾಡ್ಬೇಕು ಅಂತ, ಬಟ್ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ಬೇಸಿಕಲಿ ಯೂಟ್ಯೂಬ್ ಯಾರ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಬಟ್ ಒಂದು 20 ವರ್ಷದ ಮೇಲ್ಪಟ್ಟ ಏಜ್ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ತುಂಬಾ ಅಡಿಕ್ಷನ್ ಇದು ಯೂಟ್ಯೂಬ್ ಅನ್ನುವಂಥದ್ದು. ಸೊ ಇದರಲ್ಲಿ ಬೇಸಿಕ್ ರೂಲ್ಸ್ ಇರುತ್ತೆ. 1,000 ಫಾಲೋಯರ್ಸ್ ಆಗ್ಬೇಕು ಅಂಡ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು ಅಂತೆಲ್ಲ ಬೇಸಿಕ್ ಆಗಿ ಕೆಲವಷ್ಟು ರೂಲ್ಸ್ ಇಟ್ಟಿರ್ತಾರೆ. ಅದನ್ನೆಲ್ಲ ನಾವು ಫಾಲೋ ಮಾಡ್ತು ಅಂತಂದ್ರೆ ನಮ್ದು ಮಾನಿಟೈಸೇಷನ್ಗೆ ಹಾಕ್ಬೋದು. ಮಾನಿಟೈಸೇಷನ್ ಹಾಕಿದ್ಮೇಲೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ನಮ್ದು ಗೂಗಲ್ ಪಿನ್ ಬರ್ಬೇಕು, ಅದಾದ್ಮೇಲೆ ಆಡ್ಸೆನ್ಸ್ ಮಾಡ್ಬೇಕು, ಆಮೇಲೆ ಟ್ಯಾಕ್ಸ್ ಫಿಲ್ ಮಾಡ್ಬೇಕು, ಇದೆಲ್ಲ ಈಸಿ ಅಲ್ವೇ ಅಲ್ಲ. ಒಂದೇನಾದ್ರು ಮಿಸ್ ಆಯ್ತು ಅಂತಂದ್ರೆ ಸೊ ಕಂಪ್ಲೀಟ್ ಎಲ್ಲಾನು ಕೊಲ್ಯಾಪ್ಸ್ ಆಗೋಗುತ್ತೆ. ಡೇ ಬೈ ಡೇ ಏನಂತ ಅಂದ್ರೆ ಯೂಟ್ಯೂಬ್ ಅವರು ತುಂಬಾನೇ ಇಂಪ್ರೂವೈಸೇಷನ್ ಮಾಡ್ತಾ ಇದ್ದಾರೆ. ಎಲ್ಲೂ ಏನು ತಪ್ಪಾಗ್ಬಾರ್ದು, ಎಲ್ಲೂ ಏನು ಕುಂದುಕೊರತೆಗಳಾಗ್ಬಾರ್ದು ಅಂತ ತುಂಬಾನೇ ಇಂಪ್ರೂವೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ತುಂಬಾ ಜನ ಕುತೂಹಲ, ನಾವ್ ಯಾಕೆ ಯೂಟ್ಯೂಬ್ ಮಾಡಬಾರ್ದು, ನಾವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದಲ್ಲ, ನಮಗೂ ದುಡ್ಡು ಬರುತ್ತಲ್ಲ ಅನ್ನೋ ಮೈಂಡ್ ಸೆಟ್ ತುಂಬಾ ಜನಕ್ಕಿದೆ. ಸ್ಟಾರ್ಟ್ ಮಾಡ್ಬೋದು, ಸ್ಟಾರ್ಟ್ ಮಾಡಬಾರ್ದು ಅಂತ ಯಾರು ಕೂಡ ಹೇಳಲ್ಲ. ಬಟ್ ನಿಮಗ್ ಗೊತ್ತಿರ್ಬೇಕು ನೀವ್ ಯಾವ್ದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ನೀವ್ ಹಾಕೋಂತ ವಿಡಿಯೋಗಳು, ನಾನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಬಂದ ನನ್ ಮಗ. ಏನಪ್ಪಾ
ಡೈಲಿ ಹಿಂಗೆ ಆಗ್ತೈತೆ ನಂಗೆ ವಿಡಿಯೋ ಶೂಟ್ ಮಾಡ್ಬೇಕು ಅಂತ ಕುತ್ಕೊಂಡಾಗ. ಇವಾಗ ನನ್ಗೂ ಕೂಡ ಹುಷಾರಿಲ್ಲ, ಮಗಳು ಕೂಡ ಹುಷಾರ್ ತಪ್ಪಿದ್ಲು, 3 ದಿವಸ ಆಯ್ತು ಸ್ಕೂಲ್ಗೆ ಹೋಗಿಲ್ಲ ಅವಳು. ಸ್ಕೂಲ್ಗೆ ಹೋಗಿದ್ಲು, ಸ್ಕೂಲಿಂದ ಫೋನ್ ಮಾಡಿ ಕರ್ಸ್ಕೊಂಡ್ರು, ಬನ್ನಿ ಹುಷಾರಿಲ್ಲ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಇವಾಗ ವೆದರ್ ಹಂಗೆ ಇದೆ, ಮಕ್ಳೆಲ್ಲ ಹುಷಾರ್ ತಪ್ತಾ ಇದಾರೆ, ಹುಷಾರಾಗಿ ನೋಡ್ಕೋಬೇಕು ನಾವು. ನೀರಲ್ಲಿ ಆಟ ಆಡ್ತಾರೆ, ಐಸ್ ಗೆಡ್ಡೆ ಎತ್ಕೊಂಡು ಅದ್ರಲ್ಲಿ ಆಟ ಆಡೋದು ಹಿಂಗೆಲ್ಲಾ ಮಾಡ್ತಾರೆ. ಸೊ ಹಂಗಾಗಿ ಹುಷಾರ್ ತಪ್ಪವ್ರೆ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದಾಳೆ, ಹಾಸ್ಪಿಟಲ್ಗೆ ಎಲ್ಲ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ಸಿದೀನಿ. ಸೊ ಇವಾಗ ಅವ್ರಿಗೆ ಕಮ್ಮಿ ಆಯ್ತು, ನನಗ್ ಸ್ಟಾರ್ಟ್ ಆಗೈತೆ. ಇರ್ಲಿ, ಓಕೆ. ಇವಾಗ ಬೇಸಿಕ್ ಎಲ್ಲ ಹೇಳಿದೀನಿ ಹೆಂಗೆ ಏನು ಅಂತ. ಸೊ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ನಿಮ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಪಕ್ಕಾ ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಇದ್ರಲ್ಲಿ, ಕ್ವಾಲಿಟಿ ವೈಸ್ ಆಗಿರ್ಬೋದು. ಅಂಡ್ ಇದೆಲ್ಲ ಅಪಾರ್ಟ್ ಗುಡ್ ರೆವೆನ್ಯೂ ಅಂತೂ ಬರುತ್ತೆ. ಯಾರಿಗೆಲ್ಲ ರೆವೆನ್ಯೂ ಬರುತ್ತೆ ನೋಡಿ, ಒಂದ್ ತಿಳ್ಕೊಂಬಿಡಿ, ಇದನ್ನ ನೀವು ಏನೋ ನೆಗೆಟಿವ್ ಅಥವಾ ಏನೋ ಆತರ ತಿಳ್ಕೊಂಬೇಡಿ, ಇರೋ ವಾಸ್ತವ ಹೇಳ್ತೀನಿ ನಾನು. ಯಾರೋ ಏನೋ ಮಾಡ್ತವ್ರೆ ಅಂತ ಅನ್ಬಿಟ್ಟು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡ್ತೀರಾ. ಬಟ್ ನಿಮ್ಮಲ್ಲಿ ಕಾಮನ್ ಪೀಪಲ್ ಗೆ ರೀಚ್ ಆಗುವಂತದ್ದು ತುಂಬಾನೇ ಕಷ್ಟ ಇರುತ್ತೆ, ಆಯ್ತಾ. ಮಾಮೂಲಿ ಸೆಲೆಬ್ರಿಟೀಸ್ ಅವರು ಇವರೆಲ್ಲ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಬೇಗ ಒನ್ ಡೇ ಅಲ್ಲೇ ಅದು ಮೊನಿಟೈಸೇಷನ್ ಆಗೋಗಿ ಅವ್ರಿಗೆ ರೆವೆನ್ಯೂ ಬಂದ್ಬಿಡುತ್ತೆ. ಓಕೆ, ಇವಾಗ ಕಾಮನ್ ಪೀಪಲ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ನಿಮ್ಮಲ್ಲಿ ತಿಳ್ಕೊಳ್ಳೋಂತಹ ವಿಷಯ ಇದ್ರೆ ಮಾತ್ರನೇ ಅದು ಚಾನಲ್ ಓಡೋವಂಥದ್ದು. ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟು ಈಸಿಯಾಗಿ ಆಗಲ್ಲ. ಆಮೇಲೆ ನೀವ್ ಎಲ್ಲದಕ್ಕೂ ರೆಡಿ ಇರ್ಬೇಕು. ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಮೇಲೆ ಏನು ಅಂತಂದ್ರೆ ವ್ಯೂಸ್ ಕೆಲವೊಂದ್ಸಲಿ ಬರಲ್ಲ, ಕೆಲವೊಂದ್ಸಲಿ ಬರುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲವರು ತುಂಬಾ ಸ್ಟಾರ್ಟ್ ಮಾಡಿದೀರಾ ಅಂಡ್ ಅದು ರೀಚ್ ಆಗದೆ ಇದ್ದಾಗ ಡಿಸಪಾಯಿಂಟ್ ಆಗಿದ್ದೀರಾ, ಅಪ್ಸೆಟ್ ಆಗಿದ್ದೀರಾ, ಡಿಪ್ರೆಷನ್ ಹೋಗಿದ್ದೀರಾ. ಓಕೆನಾ, ಇದೆಲ್ಲ ಬಿಟ್ಬಿಡ್ಬೇಕು. ಸುಮ್ನೆ ಏನೋ ಒಂದು ಪ್ಯಾಷನ್ಗೋಸ್ಕರ ಮಾಡೋರು ತುಂಬಾ ಜನ ಇದ್ದಾರೆ. ಅಂಡ್ ನನ್ನ ಬಗ್ಗೆ ಹೇಳೋದಾದ್ರೆ, ನಾನು ಅಚಾನಕ್ ಆಗಿ ಬಂದಿದ್ದು, ನನಗೆ ಯೂಟ್ಯೂಬ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಕೂಡ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾನು ಇದಕ್ಕೆಲ್ಲ ಬರ್ತಾನೂ ಇರಲಿಲ್ಲ, ನಾನು ತುಂಬಾ ಸಲ ಹೇಳಿದೀನಿ. ಬಟ್ ಆದ್ಮೇಲೆ ಏನೆಲ್ಲ ಫೇಸ್ ಮಾಡಿದೆ ಅನ್ನೋದು ಇವಾಗ ಹೇಳ್ತೀನಿ ನೋಡಿ. ಸುಮ್ನೆ ಅಲ್ಲ ಇದೆಲ್ಲ. ಕಾಮನ್ ಪೀಪಲ್ ನಾವೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ, 2 years ಮೇಲ್ಪಟ್ಟು ನಾವು ಸರ್ವೈವ್ ಆಗ್ತೀವಿ, ರೆವೆನ್ಯೂ ತಗೋತಾ ಇದೀವಿ ಅಂತಂದ್ರೆ ಅದಿಷ್ಟು ಈಸಿ ಅಲ್ವೇ ಅಲ್ಲ. ಸೊ ಬೇಸಿಕಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೂ ಅಂಜಿಕೆ ಇತ್ತು, ಯಾರೇನ್ ಅನ್ಕೊಂತಾರೆ, ಅಕ್ಕಪಕ್ಕ ಏನ್ ಅನ್ಕೊಂತಾರೆ, ಮನೆಯವ್ರು ಏನ್ ಅನ್ಕೊಂತಾರೆ, ಇಲ್ಲ ನನ್ನ ಹಸ್ಬೆಂಡ್ ಮನೆ ಕಡೆ ಏನ್ ಅನ್ಕೊಂತಾರೆ ಅನ್ನೋದು ತುಂಬಾ ಇತ್ತು ನನ್ಗೆ. ಬಟ್ ಒನ್ಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ನನ್ಗೆ ಅದು ಆಸ್ ಇಟ್ ಈಸ್ ರೂಢಿ ಆಗ್ತಾ ಹೋಯ್ತು. ಇನ್ನೊಂದ್ ಏನಂತಂದ್ರೆ, ಒಂದು ಕಾಮಿಡಿ ವಿಷಯ ಇದ್ರಲ್ಲಿ, ಫಸ್ಟ್ ಚಾನಲ್ ಒಂದು ಓಪನ್ ಮಾಡಿದಾಗ, ಆಕ್ಚುಲಿ ನಂದು 4th ಚಾನಲ್, ಅದು ನಾನೇ ಡಿಲೀಟ್ ಮಾಡಿ ಇದು 4th ಚಾನಲ್. ಬೇಡ ನನ್ ಕೈಲಿ ಆಗಲ್ಲ ಅಂತ ಅನ್ಕೊಂತಾ ಇದ್ದೆ. ಫಸ್ಟ್ ವಿಡಿಯೋ ಹಾಕ್ದಾಗ ನನ್ ತಂಗಿ ಕೈಲಿ ಅಡ್ಗೆ ಮಾಡ್ಸಿದ್ದೆ. ಅದು ಬರೀ ಕೈ ಮಾತ್ರ ತೋರ್ಸಿದೆ, ಫೇಸ್ ಏನು ತೋರ್ಸಿಲ್ಲ. ಕುಕ್ಕಿಂಗ್ ಮಾಡೋಣ ಅಂತ ಮಾಡಿದ್ವಿ ಚಾನಲ್ ಅದು, ಆಯ್ತಾ. ಅವಾಗ ನನ್ ಯಾರೋ ಹಸ್ಬೆಂಡ್ ಮನೆ ಕಡೆಯವರು ನೋಡ್ಬಿಟ್ಟು ನನ್ ವಿಡಿಯೋನ, ಇದು ಲಕ್ಷ್ಮಿ ಕೈ ಅಲ್ಲ, ಇದು ಬೇರೆಯವ್ರ ಕೈ, ಅವಳು ಮಾಡಿರೋ ಕುಕ್ಕಿಂಗ್ ಅಲ್ಲ ಇದು. ಸೊ ಹೆಂಗೆ ಜಡ್ಜ್ ಮಾಡ್ತಾರೆ ನೋಡ್ತಾರೆ ಅಂತಂದ್ರೆ, ಡೀಟೇಲ್ ಆಗಿ ನೋಡ್ತಾರೆ, ಆಯ್ತಾ. ಫುಲ್ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಬಿಟ್ಟು ಹಿಂದೆಗಡೆ ಕುತ್ಕೊಂಡು ಜಡ್ಜ್ ಮಾಡೋದು. ನಾನು ಈ ತರ ಜಡ್ಜ್ ಮಾಡೋರ್ಗೆ ಏನ್ ಹೇಳ್ತೀನಿ ಗೊತ್ತಾ, ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಎಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಅಂತಂದ್ರೆ, ವಿಡಿಯೋ ಮಾಡೋದ್ರಿಂದ ಹಿಡಿದು ಆ ಎಡಿಟಿಂಗ್ ಮಾಡೋವರೆಗೂ ತುಂಬಾ ಪ್ರೋಸೆಸ್ ಇರುತ್ತೆ. ಅದನ್ನ ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಹಿಂದೆಗಡೆ ಕುತ್ಕೊಂಡು ಅವಾಗ ಸ್ಟಾರ್ಟಿಂಗ್ ಹಂಗ್ ಮಾಡಿದ್ರು, ಆಯ್ತಾ. ಹೇಳ್ತಾ ಇರೋದು ನಾನು, ಎಫರ್ಟ್ಸ್ ತುಂಬಾನೇ ಇರುತ್ತೆ ಇದ್ರಲ್ಲಿ. ಅಂಡ್ ಹಂಗೆ ಹೋಗ್ತಾ ನಾನ್ ಸ್ವಲ್ಪ ಕುಕ್ಕಿಂಗೇ ಮಾಡೋಣ, ಇನ್ಫಾರ್ಮೇಶನ್ ಮಾಡೋಣ ಅಂತ ಹೋಗ್ತಾ ಇದ್ದಿ ಚಾನಲ್ ವ್ಲಾಗ್ಸ್ ಟರ್ನ್ ಆಗ್ಬಿಡ್ತು. ತುಂಬಾ ನಂದು ಪೀಕ್ ಹೋಯ್ತು. ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ನಂದು ಲ್ಯಾಕ್ಸ್ ಟುಗೆದರ್ ಬಂತು, ತುಂಬಾ ರೆಕಗ್ನೈಸೇಷನ್ ಸಿಕ್ತು. ತುಂಬಾ ಆಚೆ ಈಚೆ ಮಂತ್ರಾಲಯಕ್ಕೆ ಹೋದ್ರು ಜನ ಗುರ್ತಿಸಂಗ ಆದ್ರು, ಎಲ್ಲಾ ಚೆನ್ನಾಗಿತ್ತು. ಅಂಡ್ ನನ್ ಎಲ್ಲಾನು ಹೇಳ್ತಾರಲ್ಲ, ಯಾವ್ದ್ ಹೇಳ್ಬೇಕು ಅಂಡ್ ಯಾವ ವಿಷಯನ ಯಾರಿಗ್ ಮುಟ್ಟಿಸ್ಬೇಕು, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ವಿಷಯ ಮುಟ್ಟಿಸ್ತಿದ್ದೆ. ಅಂಡ್ ಹೆಣ್ಮಕ್ಳಿಗೆ ಗಂಡ ಇದ್ದಾಗ ಹೆಂಗಿರುತ್ತೆ, ಗಂಡ ಹೋದ್ಮೇಲೆ ಹೆಂಗೆಲ್ಲ ಟ್ರೀಟ್ ಮಾಡ್ತಾರೆ, ನಾನ್ ಏನೇನೆಲ್ಲ ಫೇಸ್ ಮಾಡಿದೆ, ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಬರ್ತಾ ಇರುವಾಗ ಏನಾಗೋಯ್ತು, ಹೇಳಲೇಬೇಕು, ಇಲ್ಲ ಯಾರನ್ನೋ ನಾವು ಮನ್ಸ್ ನೋವಿಸ್ಬೇಕು ಅನ್ನೋ ತರ ನಾನು ಹೇಳ್ತಾ ಇರಲ್ಲ. ಬಟ್ ಕೆಲವ್ರಿಗೆ ಅದು ನಾಟ್ತಿತ್ತು. ನನ್ನನ್ ಪರ್ಸನಲ್ ಆಗಿ ಫೋನ್ ಮಾಡಿ ಕೇಳಿದ್ದು ಉಂಟು, ಯಾಕೆ ಹಿಂಗ್ ಹಾಕಿದ್ಯಾ, ಯಾಕೆ ವಿಡಿಯೋದಲ್ಲಿ ಹಿಂಗ್ ಹೇಳಿದ್ಯಾ ಅನ್ನಿದ್ದು ಉಂಟು. ಅದು ಅವ್ರವ್ರು ನನ್ ಹೆಸರು ಹೇಳಿಲ್ಲ ಅಂದ್ರೂ ನಂಗೆ ಫೋನ್ ಮಾಡೆಲ್ಲ ಕೇಳೋರು. ಅಂಡ್ ಇನ್ನೊಂದೇನಪ್ಪಾ ಆಯ್ತು ಅಂದ್ರೆ, ನಮ್ಮ ಅತ್ತೆನೂ ಕೇಳಿದ್ದು ಉಂಟು, ಯಾಕೆ ಹಿಂಗೆಲ್ಲ ವಿಡಿಯೋದಲ್ಲಿ ಹೇಳಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಸೊ
ಅದಾದ್ಮೇಲೆ ರೀಲ್ಸ್ ಮಾಡೋವಾಗೂ ಅಷ್ಟೇನೆ, ಅತ್ತೆ ಸೊಸೆ ಅಮ್ಮ ಮಗಳ ತರ ಮಾಡೋವಾಗ ತುಂಬಾ ಬ್ರಾಡ್ ಮೈಂಡ್ ಅವ್ರ ಇದ್ರೆ ಮಾತ್ರ ನಾವು ಸೋಷಿಯಲ್ ಮೀಡಿಯಾಗ್ ಬಂದಾಗ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಮನೆಯವರೆಲ್ಲಾ ನಮಗ್ ಸಪೋರ್ಟ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಇದು ನಾನು ನನ್ನ ಸಿಂಗಲ್ ಇದಾಗ್ ಮಾಡ್ತಾ ಇರೋದ್ ನಾನು, ಆಯ್ತಾ. ಆಮೇಲೆ ಕೆಲವಷ್ಟು ವಿಡಿಯೋಗಳನ್ನೂ ಡಿಲೀಟ್ ಮಾಡ್ಸವ್ರೆ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು. ಅದ್ರಲ್ಲಿ ಏನು ಇಲ್ದೇ ಇದ್ರುನು ನಾನು ಏನೋ ಒಂದು ಇನ್ಸ್ಪಿರೇಷನಲ್ ಆಗಿ ಒಂದೇನೋ ವಿಷಯ ಹೇಳಿದ್ರು ಅದೆಲ್ಲ ತುಂಬಾ ನಡೆದಿದೆ, ಆಯ್ತಾ. ಅವೆಲ್ಲಾ ನಾನು ಎಲ್ಲಾನು ಹೇಳ್ಕೊಂಡ್ ಕುತ್ಕೊಂಡಿಲ್ಲ ನಾನು. ಬಟ್ ಹಿಂಗೆ ಹೇಳಿದ್ದು ಈ ತರ ಎಲ್ಲ ಇರುತ್ತೆ. ನಾವ್ ಇವಾಗ ನಾವೇನೋ ಯಾರಿಗೋ ಹೇಳ್ಬೇಕು ಅಂತ ಏನೋ ವಿಷಯ ಮುಟ್ಸಿರಲ್ಲ, ಇನ್ ಜನರಲ್ ಆಗಿ ನಾವೇನೋ ಹೇಳಿರ್ತೀವಿ, ಅದ್ ಯಾರಿಗೋ ಏನೋ ಪರ್ಸನಲ್ ಆಗಿ ಹರ್ಟ್ ಆಗಿರುತ್ತೆ. ಸೊ ಅದಕ್ ನಾವ್ ಹೊಣೆ ಡೈರೆಕ್ಟ್ ಆಗಿ ಹೊಣೆ ಆಗದೆ ಇದ್ರುನು ಏನೋ ಹೇಳ್ಬಿಟ್ಟಿದೀವಿ, ಇಲ್ಲ ಅವ್ರಿಗೆ ಹೇಳ್ಬಿಟ್ಟಿದೀವಿ ಅನ್ನೋ ತರನು ತಿಳ್ಕೊಂಡ್ ತುಂಬಾ ಆಗಿದಾವೆ, ಆಯ್ತಾ. ಆಮೇಲೆ ನಾವೇನೋ ನಮ್ ಲೈಫ್ ಸ್ಟೈಲ್ ಇರೋದೇ ಹಿಂಗೆ, ನಾವ್ ಇರೋದೇ ಹಿಂಗೆ ಅಂತ ನಾವು ತೋರ್ಸುವಾಗ ತುಂಬಾ ಜಡ್ಜ್ಮೆಂಟ್ ಮಾಡ್ಬಿಡ್ತಾರೆ, ಬ್ಯಾಡ್ ಕಮೆಂಟ್ಸ್, ನೆಗೆಟಿವ್ ಈ ತರ ಎಲ್ಲ ಹಾಕ್ತಾರೆ. ಸೊ ತುಂಬಾ ಥಿಂಕ್ ಮಾಡಿ ನೀವ್ ಯಾವ ರೀತಿ ಕಂಟೆಂಟ್ ಕೊಡ್ಬೇಕು ಜನಕ್ಕೆ. ಒಂದು ಟ್ರಾವೆಲಿಂಗ್ ಕಂಟೆಂಟ್ ಕೊಡ್ತೀರಾ, ಕುಕಿಂಗ್ ಕೊಡ್ತೀರಾ, ಅಲ್ವಾ ನಿಮ್ಮ ಲೈಫ್ ಸ್ಟೈಲ್ ತೋರಿಸ್ತೀರಾ ಅನ್ನೋವಾಗ ಮಾತ್ರ ಹುಷಾರಾಗಿರ್ಬೇಕು. ನೀವು ಲೈಫ್ ಸ್ಟೈಲ್ ತೋರಿಸ್ತೀವಿ ಅಂದಿದ ತಕ್ಷಣ ಎಲ್ಲಾನು ಹೇಳಕ್ ಆಗಲ್ಲ. ಹೇಳೋರು ಇದಾರೆ, ಬಟ್ ಅದರಿಂದ ಅವ್ರಿಗೆ ಎಷ್ಟು ಉಪಯೋಗ ಏನೋ ಗೊತ್ತಿಲ್ಲ. ಬಟ್ ನಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ಗೆ ಹೆಂಗಾಗ್ಬಿಟ್ಟಿದೆ ಅಂತ ಸ್ವಲ್ಪ ವಿಡಿಯೋಸ್ ಕಮ್ಮಿ ಮಾಡ್ಬಿಟ್ಟಿದೀನಿ, ನಿಮ್ಗೂ ಗೊತ್ತು. ಬಟ್ ನಂಗೆ ತುಂಬಾ ಅನ್ಸುತ್ತೆ ತುಂಬಾ ಶೇರ್ ಮಾಡ್ಬೇಕು, ಯಾಕಂದ್ರೆ ನನಗೊಂದ್ ಮೆಮೊರೀಸ್ ಇರುತ್ತೆ. ನಾನು ಇದ್ರಿಂದಾನೇ ಸ್ವಲ್ಪ ಗ್ರೋತ್ ಆಗಿರೋದ್ರಿಂದ ಯೂಟ್ಯೂಬ್ ಇಂದ ನಂಗೆ ರೆಕಗ್ನೈಸೇಷನ್ ಸಿಕ್ಕರವಾಗ ನನಗೆ ನಿಲ್ಸಕ್ ಇಷ್ಟ ಇಲ್ಲ. ಸೊ ಹಂಗಾಗಿ ತುಂಬಾ ಜನ ಅನ್ಕೋಬಿಟ್ಟಿದ್ದಾರೆ ಎಲ್ಲೋ ನಾನು ಯೂಟ್ಯೂಬ್ ಸ್ಟಾಪ್ ಮಾಡ್ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ. ಸೊ ಸ್ಟಾಪ್ ಮಾಡಿಲ್ಲ, ಹಾಕ್ತಾ ಇದೀನಿ ವಿಡಿಯೋಸ್. ಬಟ್ ಅವಾಗೆಲ್ಲ ಬಂತು ಅಂಡ್ ತುಂಬಾ ಜನ ಖುಷಿ ಪಟ್ಟಿದ್ದಾರೆ ನನ್ನ ನೋಡಿ, ನನ್ನ ವಿಡಿಯೋಸ್ ನೋಡಿ. ನಿಮ್ಮಿಂದ ಕಲಿಯುವಂತದ್ದು ತುಂಬಾ ಇದೆ ಅಂತೆಲ್ಲ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಕೆಲವ್ರು ಟೀಕೆ ಮಾಡಿರೋದು ಉಂಟು, ಅಲ್ಲ ತುಂಬಾ ಹತ್ರದವ್ರೇನೆ, ಬೇರೆ ಯಾರು ಅಲ್ಲ, ಎಲ್ಲೋ ಒಬ್ರು ಇಬ್ರು ಅಷ್ಟೇ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಆಮೇಲೆ ಏನಪ್ಪಾ ಅಂತಂದ್ರೆ ನಾನ್ ತುಂಬಾ ಏನಂದ್ರೆ ನಾನು ನನ್ ಮಕ್ಳು ಅಷ್ಟೇ ಜಾಸ್ತಿ ತೋರ್ಸೋವಂಥದ್ದು. ನಾವ್ ಹೆಂಗಿದೀವಿ, ನಾವ್ ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದೀವಿ ಅನ್ನೋದು. ಸೊ ಇದೆಲ್ಲ ಫೇಸ್ ಮಾಡ್ಬೇಕು ನೀವು. ಅಂಡ್ ಇನ್ನೊಂದು ಮೇಜರ್ ಹೇಳ್ತೀನಿ ಕೇಳಿ, ವಿಡಿಯೋಸ್ ಮಾಡ್ತೀವಿ ಅನ್ನೋವಾಗ ಎಲ್ಲಾರ ಮುಂದೆ ಹೋಗಿ ನಾವು ವಿಡಿಯೋಸ್ ಹಿಂಗ್ ಕ್ಯಾಪ್ಚರ್ ಮಾಡುವಾಗ ಎಲ್ರೂ ರೆಡಿ ಇರಲ್ಲ ಕ್ಯಾಮ್ರಾ ಫೇಸ್ ಮಾಡಕ್ಕೆ, ಹೆಸಿಟೇಷನ್ ಮಾಡ್ತಾರೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ವಿಡಿಯೋಸ್ ಮಾಡ್ತಾ ವ್ಲಾಗ್ಸ್ ಮಾಡ್ತಾ ನಾವು ಟೈಮ್ ನಮ್ಮ ಮಕ್ಳಿಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ಹೆಂಡತಿ ಮಕ್ಳಿಗೆ, ಗಂಡ ಮಕ್ಳಿಗೆ, ಅಪ್ಪ ಅಮ್ಮ ಇವ್ರಿಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದನ್ನ ವಿಡಿಯೋ ಮೂಲಕ ಮಾಡ್ತಾ ಇರ್ತೀವಿ ಹೊರತು ನಾವು ಲೈವ್ ಆಗಿ ಅವ್ರ ಜೊತೆ ಕೂತಿ ಮಾತಾಡೋದು ಅಂಡ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಹಿಂಗ್ ಫೋನ್ ಹಿಡಿದು ಬಿಡ್ತೀವಿ. ನನ್ನ ಮಕ್ಳಿಗೆ ನಾನು ಹಿಂಗ್ ಫೋನ್ ಹಿಂಗ್ ಹಿಡ್ದಾಗ ಅವರು ವಿಡಿಯೋ ಮಾಡ್ಬೇಡ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ತುಂಬಾ ಟೈಮ್ ಸ್ಪೆಂಡ್ ಜಾಸ್ತಿ ಲೈವ್ ಆಗಿ ಮಾಡಕ್ ಇಷ್ಟಪಡ್ತೀನಿ. ಮೀನ್ಸ್ ಕುತ್ಕೊಂಡ್ ಮಾತಾಡೋದು. ಅವಾಗಿನ ಕಾಲದಲ್ಲೆಲ್ಲ ಈ ತರ ಇರಲ್ಲ, ಯೂಟ್ಯೂಬ್ ಆ ತರ ಎಲ್ಲ ಇರ್ಲಿಲ್ಲ, ಈ ಸೋಷಿಯಲ್ ಮೀಡಿಯಾ. ಬಟ್ ಇವಾಗ ಏನೇ ಮಾಡಿದ್ರು ಎಲ್ಲಾ ವಿಡಿಯೋಸ್ ಮೂಲಕನೇ ಇರುತ್ತೆ. ಬಟ್ ಆದಷ್ಟು ನೀವು ಏನ್ ತೆಗಿಬೇಕು ಏನ್ ತೆಗಿಬಾರ್ದು, ಹೆಂಗಿರ್ಬೇಕು ಅಂತ ನೋಡ್ಕೊಂಡ್ರೆ ಮಾತ್ರನೇ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಪ್ರತಿ ಒಂದೂನು ನೀವು ಯೂಟ್ಯೂಬ್ ಅಲ್ಲಿ ಹೇಳ್ತೀರಾ ಅಂತಂದ್ರೆ ನೋಡಿ ಹೇಳ್ತೀನಿ, ಯಾರೋ ಏನೋ ದುಡಿತಾವ್ರೆ, ಅದರಿಂದ ಕೋಟಿ ಲಕ್ಷ ಮಾಡವ್ರೆ, ನಾವು ಮಾಡ್ಬಿಡ್ತೀವಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾತ್ರ ಬರಬೇಡಿ. ಈಗ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ, ನಾನು ತಗೋತಾ ಇದ್ದೀನಿ, ದುಡ್ಡು ಬರುತ್ತೆ, ಬಟ್ ದುಡ್ಡು ಮಾಡ್ಬಿಡ್ಬೇಕು ಯೂಟ್ಯೂಬ್ ಅಲ್ಲಿ ಅಂತ ಬಂದ್ರೆ ಮಾತ್ರ ಬರಬೇಡಿ. ಬಿಕಾಸ್ ದುಡ್ಡು ಹಿಂದೆ ನಾವು ಹೋಗ್ಬಾರ್ದು ಯಾವತ್ತೂ, ಅದು ನಮ್ಮ ಹಿಂದೆ ಬರ್ಬೇಕು. ಯಾರ್ದು ಇನ್ಸ್ಪಿರೇಷನ್, ಇವಾಗ ನಂದೇ ತಗೊಳ್ಳಿ, ಇವಳೇನೋ ಮಾಡ್ತಾವಳೆ ಯೂಟ್ಯೂಬ್ ಅಲ್ಲಿ, ಅವಳು ದುಡ್ಡು ಬರ್ತಿದೆ ಅನ್ಬಿಟ್ಟು ಪಕ್ಕದ ಮನೆಯವಳು ಓಪನ್ ಮಾಡ್ಬಿಟ್ರೆ ಅವಳಗ್ ಬರುತ್ತಾ? ಅವಳ ಲಕ್ಕದು. ಅವಳಲ್ಲಿ ಏನಿದೆ ಕಲಿಯಕ್ಕೆ, ಅವಳು ಹೆಂಗೆ ಅದನ್ನ ಏನಂತಾರೆ, ಹೆಂಗೆ ಅದನ್ನ ಚಾನಲ್ನ ಅವಳು ಬಿಲ್ಡ್ ಮಾಡ್ತಾಳೆ, ಏನ್ ತೋರಿಸ್ತಾಳೆ ಅನ್ನೋದ್ರ ಮೇಲೆ. ಅಯ್ಯೋ ಇವಳ್ದು ಬಂತು ನಂದು ಬಂದಿಲ್ಲ. ತುಂಬಾ ಜನ ಆತರ ಮಾಡಿದಾರೆ. ನಾನೇನೋ ಓಪನ್ ಮಾಡಿದೀನಿ ಚಾನಲ್ ಅಂತ ಅಂದ್ಬಿಟ್ಟು ಅವ್ರು ಓಪನ್ ಮಾಡಿದಾರೆ, ಅರ್ಧಕ್ ಕೈ ಬಿಟ್ಟಿದ್ದಾರೆ. 3-4 ಚಾನಲ್ ಓಪನ್ ಮಾಡವ್ರೆ, ಅರ್ಧಕ್ ಕೈ ಬಿಟ್ಟವ್ರೆ. ಆ ತರ ಎಲ್ಲ ಏನಕ್ಕೆ ಬೇಕು? ಸೊ ಒಂದ್ಸಲಿ ಸ್ಟಾರ್ಟ್ ಮಾಡಾದ್ಮೇಲೆ ಅದು ಗ್ರಾಫ್ ಹಿಂಗ್ ಹೋಗ್ಬೇಕು, ಓಕೆನಾ. ಅಂಡ್ ಈ ವಿಚಾರಕ್ಕೆ ಇನ್ನೊಂದು ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಶಾಶ್ವತ ಅಲ್ಲ, ಆಯ್ತಾ. ನಾವು ಇದ್ರಿ ಇವಾಗ ನೀವು ತುಂಬಾ ಜನ ಟಾಪ್ ಕಂಟೆಂಟ್ ಕ್ರಿಯೇಟರ್ಸ್ ನೆಲ್ಲ ನೋಡಿರ್ತೀರಾ, ಅವರು ಪಟ ಅಂತ ದುಡ್ಡು ಮಾಡ್ತಾ ಇರ್ತಾರೆ. ಏನಕ್ಕೆ ಗೊತ್ತಾ? ಅವ್ರಿಗೆ ಗೊತ್ತು ಟಿಕ್ ಟಾಕ್ ಒಂದ್ ಟೈಮಲ್ಲಿ ತುಂಬಾ ಹೊಡ್ತಿತ್ತು, ನಿಂತೋಯ್ತು. ಹಂಗೆ ಯಾವಾಗ ಇನ್ಸ್ಟಾಗ್ರಾಮ್
ಯೂಟ್ಯೂಬ್ ಯಾವಾಗ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಅವರೆಲ್ಲ ತುಂಬಾ ಇಂಟೆಲಿಜೆಂಟ್ ಅನ್ನೋದಕ್ಕಿಂತ ಸ್ಮಾರ್ಟ್ ವೇಗ್ ಥಿಂಕ್ ಮಾಡ್ತಾರೆ. ಯಾರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದಾರೆ, ಅವ್ರೊಂದು ಹೆಸರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ಫಸ್ಟ್ ಸ್ಟಾರ್ಟ್ ಮಾಡೋದೇ ಒಂದು ಬಿಸ್ನೆಸ್. ಯಾಕೆಂತಂದ್ರೆ ಈ ಮೀಡಿಯಾ ಯಾವಾಗ ಬಿದ್ದೋಗುತ್ತೆ ಹೇಳಕ್ ಆಗಲ್ಲ. ಸೊ ಅದೇ ಕಾರಣಕ್ಕೆ ವ್ಲಾಗ್ಸ್ ಹಾಕಿ ದುಡ್ಡು ಮಾಡೋದಕ್ಕಿಂತ ಏನೇ ಹಾಕಿದ್ರು ದುಡ್ಡು ಬರುತ್ತೆ. ಓಕೆ, ಯಾರ್ದು ಓಡ್ತಿದೆ, ಬಟ್ ಸ್ವಲ್ಪ ಬೆಟರ್ ವೇ ಅಲ್ಲಿ ಥಿಂಕ್ ಮಾಡಿ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಕೊಳ್ಳಿ. ಓಕೆ, ಬಿಸ್ನೆಸ್ ಸೆಟಪ್ ಮಾಡ್ಕೊಂಡಾಗ ಏನಾಗುತ್ತೆ, ಅದು ನಿಮ್ಗೆ ಲೈಫ್ ಲಾಂಗ್ ಕೈ ಹಿಡಿಯುತ್ತೆ. ಓಕೆನಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಿಮಗ್ ಗೊತ್ತಿರ್ಬೇಕು ಲೈಫ್ ಲಾಂಗ್ ನಮ್ಗೆ ಊಟ ಹಾಕದ್ ಯಾವ್ದು ಅಂತ. ಓಕೆನಾ? ಇದನ್ನ ಚೂಸ್ ಮಾಡ್ಕೊಳ್ಳಿ ನೀವು. ಇವಾಗ ನನ್ನನ್ನೇ ನೋಡ್ತಾ ಇರ್ಬೋದು ನೀವು. ನಾನು ಒಂದು 2 ವರ್ಷದವರೆಗೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಅದರಿಂದ ಸ್ವಲ್ಪ ರೆವೆನ್ಯೂಸ್ ಬರ್ತಾ ಇತ್ತು. ಅಂಡ್ ನನ್ಗೆ ಅನ್ನಿಸ್ತು, ನಾನು ಯಾಕೆ ಬಿಸ್ನೆಸ್ ಓಪನ್ ಮಾಡಬಾರ್ದು. ಆಯ್ತು, ಓಕೆ, ಅದು ಚೆನ್ನಾಗಾದ್ರೆ ಓಕೆ, ಚೆನ್ನಾಗಿಲ್ಲ ಅಂದ್ರೆ ಓಕೆ, ಒಂದು ಪ್ರಯತ್ನ ಪಡೆದ್ರಲ್ಲಿ ಏನ್ ತಪ್ಪು ಅಂತ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಿದೆ ನಂದು. ತುಂಬಾ ಖುಷಿ ಆಗುತ್ತೆ ನಂಗೆ. ಸುಮ್ನೆ ಚಾನಲ್ ಓಪನ್ ಮಾಡಿ ಅದರಿಂದ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿ ಬರೀ ನಮ್ಮ ಲೈಫ್ ಸ್ಟೈಲ್ಸ್ ಹಾಕ್ತಾ ಇರ್ತೀವಿ ಅಂತಂದ್ರೆ ಓಕೆ, ಇವಾಗ ಹಾಕುದ್ರೂನು ಅವ್ರಿಗೆ ನಮ್ಮಿಂದ ಕಲಿಯುವಂತ ವಿಚಾರಗಳಿರ್ಬೇಕು. ಇವಾಗ ನನ್ನಲ್ಲಿ ಏನ್ ನೋಡ್ತಾರೆ, ಹಾರ್ಡ್ ವರ್ಕಿಂಗ್, ಡೆಡಿಕೇಶನ್, ಅಂಡ್ ಇವಳ ಮಕ್ಳನ್ನ ಯಾವ ರೀತಿ ನೋಡ್ಕೊಂತಾಳೆ, ಇವಳ ಮುಂದಿನ ಜೀವನ ಹೆಂಗೆ, ಇದೆಲ್ಲ ನೋಡ್ತಾ ಬರ್ತಾರೆ ಅಲ್ವಾ. ಹಂಗೆ ನೀವು ನಮ್ಮಿಂದ ಏನ್ ಜನ ಕಲಿಬಹುದು. ಇವಾಗ ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಕಲಿಯಕ್ಕೆ ಪುಟ್ಟ ಮಕ್ಳಿಂದನೂ ಕಲಿಬಹುದು, ದೊಡ್ಡೋರಿಂದನೂ ಕಲಿಬಹುದು. ಓಕೆನಾ? ಇವಳಿಂದ ನೋಡ್ ಕಲಿಯುವಂತದ್ ನಾವೇನು ಅಂತ ಯಾರು ಅನ್ಕೊಂತ ಇಲ್ಲ. ನನ್ನ ನೋಡೋರು ಯಾರು ಅನ್ಕೊಂತ ಇಲ್ಲ. ಇನ್ಫ್ಯಾಕ್ಟ್ ಮನುಷ್ಯ ಅಂತ ಹುಟ್ಟ ಮೇಲೆ ಏನಾರು ಒಂದ್ ಸಾಧಿಸೇ ಸಾಯ್ಬೇಕು. ನಾನ್ ಸೀರಿಯಸ್ನೆಸ್ ಎಲ್ಲ ನಿಮ್ಗೆ ಗೊತ್ತು. ನಾನು ಒಂದ್ 3 to 4 years ಇಂದ ನನ್ಗೆ ಈ ಸೀರಿಯಸ್ನೆಸ್ ಬಂದಿರೋದು. ಏನಾದ್ರೂ ಮಾಡ್ಬೇಕು ನಾನು ಜೀವನದಲ್ಲಿ, ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಇದೀನಿ, ಮಾಡ್ತೀನಿ. ನಂದು ಒಂದಷ್ಟು ಗೋಲ್ಸ್ ಇದಾವೆ ಲೈಫ್ ಅಲ್ಲಿ, ಅದನ್ನ ಮಾಡಿ ಹೇಳ್ಬೇಕು, ಮಾಡ್ದೆ ನಾನು ಹೇಳಲ್ಲ. ಓಕೆನಾ? ಅಂಡ್ ನಂದೇ ಆದಂತ ಕೆಲವಷ್ಟು ರೆಸ್ಟ್ರಿಕ್ಷನ್ಸ್ ಇದಾವೆ. ಅದೆಲ್ಲ ಮುಂದೆ ಏನ್ ಮಾಡ್ತೀನಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇನ್ನ ಯೂಟ್ಯೂಬ್ಗೆ ಬರೋಣ. ಸೊ ಬೇರೆ ಕಡೆ ಹೋಗೋದ್ ಬೇಡ. ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇವಾಗ 1 ಲಕ್ಷಕ್ಕೆ 3,000-4,000 ರೆವೆನ್ಯೂ ಅಂತ ಇರುತ್ತೆ. ಅಂದ್ರೆ ಅದು ನೀವು ಎಷ್ಟು ನಿಮಿಷ ವಿಡಿಯೋ ಹಾಕ್ತಿರೋ ಆ ಬೇಸಿಸ್ ಮೇಲೆ ಬರುತ್ತೆ. ಒಂದು 5,000 ಓಡ್ತು ಅಂತಂದ್ರೆ ಒಂದು $2-3. ಒಂದು 20 ನಿಮಿಷದ ಮೇಲಿದ್ರೆ, ಅಂದ್ರೆ ಎಲ್ರಿಗೂ ಅಷ್ಟೇ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಒಂದು ಕ್ವಾಲಿಟಿ, ಕ್ವಾಂಟಿಟಿ, ಅದ್ರಲ್ಲಿ ಏನ್ ವಿಷಯ ಇದೆ, ನೀವು ಕುಕಿಂಗ್ ಹಾಕಿರ್ತೀರಾ, ನೀವು ಟ್ರಾವೆಲಿಂಗ್ ಹಾಕಿರ್ತೀರಾ, ವ್ಲಾಗ್ ಮಾಡಿರ್ತೀರಾ, ಆ ಕುಕಿಂಗ್ಗೆ ಸ್ವಲ್ಪ ರೆವೆನ್ಯೂ ಜಾಸ್ತಿ ಅಂತ ಹೇಳ್ತಾರೆ. ಅಂಡ್ ಅದನ್ನ ಮಾಡಿದ್ರಂತೂ ಲೈಫ್ ಲಾಂಗ್ ನೀವು ಕೂತಿದ್ರು ದುಡ್ಡು ತಿನ್ಬೋದು, ಓಡಾಡ್ತಿದ್ರು ದುಡ್ಡು ತಿನ್ಬೋದು. ಆ ತರ ಕುಕಿಂಗ್ ಚಾನಲ್ಗಳು ತುಂಬಾ ಹಳೆಯದೆಲ್ಲ ನೀವು ನೋಡ್ಬೋದು. ಅದು ಇವಾಗ್ಲೂ ರನ್ ಅಲ್ಲಿ ಇದೆ. ಸೊ ವ್ಲಾಗ್ಸ್ ಏನಪ್ಪಾ ಅಂತಂದ್ರೆ ಅವತ್ತಿಂದ ರೆವೆನ್ಯೂ 1 2 days 3 days ಓಡಿದ್ರೆ ಮುಗೀತು. ಟ್ರಾವೆಲ್, ಕುಕಿಂಗ್ ಸ್ವಲ್ಪ ಜಾಸ್ತಿ ರೆವೆನ್ಯೂ ಬರುತ್ತೆ. ಓಕೆನಾ? ಅಂಡ್ ಸುಮ್ನೆ ಬ್ಲೈಂಡ್ ಆಗಿ ಚಾನಲ್ ಓಪನ್ ಮಾಡಕ್ ಹೋಗ್ಬೇಡಿ. ಓಕೆ? ಯಾರೋ ಏನೋ ಹೇಳ್ತಾರೆ, ನೀವು ಮಾಡಿ ಚೆನ್ನಾಗ್ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಏನು ಗೊತ್ತಾ, ಮನೇಲಿ ಬೈಸ್ಕೊಂಡು ಉಗಿಸ್ಕೊಂಡು ನಾನು ಇದ್ರಲ್ಲಿ ಏನೋ ದುಡ್ದು ಬಿಡ್ತೀನಿ, ನನ್ಗೇನೋ ಬಂದ್ಬಿಡ್ತಿದ್ರಲ್ಲಿ. ಇನ್ನೊಂದೇನಂದ್ರೆ 1 ತಿಂಗಳಲ್ಲಿ ನಿಮ್ಗೆ $100 ಆಗ್ಲೇಬೇಕು. ಈ ತಿಂಗ್ $100 ಆಗ್ಲಿಲ್ಲ ಅಂದ್ರೆ ಈ ಮಂತ್, ನೆಕ್ಸ್ಟ್ ಮಂತ್ ಆಗಿಲ್ಲ ಅಂತಂದ್ರೆ $100 ಯಾವಾಗ ಆಗುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ನಿಮ್ಗೆ $100 ಆಯ್ತು ಅಂತಂದ್ರೆ ಅದ್ರ ಏಪ್ರಿಲ್ ನಿಮ್ಗೆ ದುಡ್ಡು ಬರುತ್ತೆ. ಅರ್ಥ ಆಯ್ತಾ? ಮಿನಿಮಮ್ 100 ಆಗ್ಲೇಬೇಕು. ಸೊ ಸುಮ್ನೆ ಈಸಿ ಅಲ್ಲ. ಅಂಡ್ ಸ್ವಲ್ಪ ರೆವೆನ್ಯೂ ಯೂಟ್ಯೂಬ್ ಅವರು ಕೂಡ ತಗೋತಾರೆ. ಇವಾಗ ಸಪೋಸ್ ಒಂದ್ $10 ಏನಾದ್ರು ಬಂದಿದೆ ಅಂತಂದ್ರೆ ಅವ್ರ ಒಂದ್ $2-3 ತಗೊಂತಾರೆ. ಅದೆಲ್ಲ ಇರುತ್ತೆ. ಸ್ಕಿಪ್ ಮಾಡ್ದಂಗೆನೆ ನಮ್ಮ ಇವಾಗ ಮಾನಿಟೈಸೇಷನ್ ಯಾರ್ದಾಗಿರುತ್ತೆ ಅವ್ರಲ್ಲಿ ಆಡ್ಸ್ ಬರುತ್ತೆ. ಸ್ಕಿಪ್ ಮಾಡ್ದಂಗ್ ನೋಡ್ಬೇಕು. ನೀನು ವಿಡಿಯೋ ನೋಡೋದಲ್ಲ, ಅಡ್ವರ್ಟೈಸ್ಮೆಂಟ್ ನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ರೆವೆನ್ಯೂ ಆಡ್ ಆಗೋದು. ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ಕೆಲವರು ಆಡ್ ನ ಸ್ಕಿಪ್ ಮಾಡ್ಬಿಡ್ತಾರೆ, ಅದೆಲ್ಲ ಮ್ಯಾಟ್ರು.
ಒರಿಜಿನಲ್ ಮ್ಯಾಟ್ರನ್ನ ಎಷ್ಟು ನಿಮಿಷ ವಿಡಿಯೋ ಹಾಕ್ತಿವಿ ಅಂಡ್ ಜನ ಎಷ್ಟು ಲಾಂಗ್ ಆಗಿ ನಮ್ಮ ವಿಡಿಯೋಸ್ ನೋಡ್ತಾರೆ, ಅದರಲ್ಲಿ ಎಷ್ಟು ಸಾರಾಂಶ ಇದೆ ಅನ್ನೋದ್ರ ಮೇಲೆನೆ ಅದು ವೈಡ್ ಆಡಿಯನ್ಸ್ಗೆ ರೀಚ್ ಆಗುವಂಥದ್ದು. ಸೊ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ದಿನ ಬಿಟ್ಟು ದಿನ ಅಥವಾ ಡೈಲಿ ಹಾಕ್ಲೇಬೇಕು. ಒಂದ್ ವಾರ ಬಿಟ್ಟು ಆ ತರ ಎಲ್ಲ ಹಾಕಿದ್ರೆ ಜನಕ್ಕೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಕನ್ಸಿಸ್ಟೆನ್ಸಿ ಹೋಗ್ಬಿಡುತ್ತೆ. ಓಕೆನಾ? ಅಂಡ್ ಮೇನ್ ಕನ್ಕ್ಲೂಷನ್ ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ದಯವಿಟ್ಟು ಯಾರು ಏನೋ ಇದ್ರಲ್ಲಿ ಪ್ಯಾಷನ್ ಆಗಿ ಬಂದು ನೀವು ಮಾನಿಟೈಸೇಷನ್ ಆಗಿಲ್ಲ ಪರವಾಗಿಲ್ಲ, ಸುಮ್ನೆ ವಿಡಿಯೋಸ್ ಹಾಕೋತಾ ಹೋಗ್ತೀವಿ, ನಮ್ಗೆ ಏನು ಪರವಾಗಿಲ್ಲ ಅಂದ್ರೆ ಓಕೆ, ಬಟ್ ದುಡ್ಡು ಬೇಕೇ ಬೇಕು ಇದ್ರಲ್ಲಿ ಅಂತ ಮಾತ್ರ ದಯವಿಟ್ಟು ಯಾರು ಬರಬೇಡಿ. ಇದು ಹಿಂಗೆ ಇರಲ್ಲ ಇದು, ಆಯ್ತಾ? ಆಲ್ಗೋರಿಥಮ್ ಹಿಂಗೆ ಇರಲ್ಲ ಇದು. ದಯವಿಟ್ಟು ಆ ಮೈಂಡ್ ಸೆಟ್ ಅಲ್ಲಿ ಯಾರು ಬರಬೇಡಿ. ಓಕೆ? ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ವ್ಲಾಗ್ಸ್ ಹಾಕ್ತಾ ಇದೀವಿ ಅಂದ ತಕ್ಷಣ ಎಲ್ಲಾನು ಹೇಳ್ಬಿಡ್ತೀವಿ. ಎಲ್ಲ ಹೇಳಿ 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 ಮನೇಲಿ ನಡೆಯೋದು ಆಗೋದು ಹೋಗೋದು ಎಲ್ಲ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಎಷ್ಟ್ ಬೇಕೋ ಅಷ್ಟೇ ಹೇಳಿ, ಜನಕ್ಕೆ ಎಷ್ಟ್ ತಲುಪಿಸ್ಬೇಕೋ ಅಷ್ಟೇ ತಲುಪಿಸಿ. ಓಕೆ? ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಿಲೈಸ್ ಗೊತ್ತಲ್ಲ ನಿಮ್ಗೆ, ಕಣ್ದೃಷ್ಟಿ ಅದೆಲ್ಲ ಆಗುತ್ತೆ. ನಮ್ಗೆ ಆಗದೆ ಇರೋರು ಆಗೋರು ಎಲ್ಲ ಇರ್ತಾರೆ, ಎಲ್ಲ ನೋಡ್ತಾರೆ. ಅದೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು ನಾವು. ಸೊ ಯೂಟ್ಯೂಬ್ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ? ಅಂಡ್ ಇದ್ರಲ್ಲಿ ಏನೋ ಸ್ವಲ್ಪ ಚಾನಲ್ ಸ್ವಲ್ಪ ಚೆನ್ನಾಗಿ ಗ್ರೋ ಆಗ್ಬಿಡ್ತು ಅಂತಂದ್ರೆ ನಮ್ಗೆ ಬ್ರ್ಯಾಂಡ್ಸ್ ಪ್ರಮೋಷನ್ಸ್ ಬರುತ್ತೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀನಿ, ನಾನು ಸುಮಾರು ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡಿದೀನಿ. ಅದರಲ್ಲಿ ಒಂದು ಒಳ್ಳೆ ಗುಡ್ ಪೇಮೆಂಟ್ ಅಂತೂ ಖಂಡಿತ ಬರುತ್ತೆ. ಬಟ್ ಅದು ತುಂಬಾ ಕೆಲಸ ಇದೆ. ಆನ್ ಟೈಮ್ ಡೆಲಿವರ್ ಮಾಡ್ಲೇಬೇಕು ನಾವು. ತುಂಬಾನೇ ಪ್ರೋಸೆಸ್ ಇದೆ ಅದರಲ್ಲಿ. ಇನ್ನೊಂದ್ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ ಕೆಲವಷ್ಟು ಜನ, ಈ ಇನ್ಸ್ಟಾಗ್ರಾಮು ಮತ್ತೆ ಏನಪ್ಪಾ ಯೂಟ್ಯೂಬ್ ಅಲ್ಲಿ ಪ್ರಮೋಷನ್ಸ್ ಅಲ್ಲಿ ಲಕ್ಷ ಲಕ್ಷ ದುಡಿಬಹುದು ಅಂತ. ಆ ಲಕ್ಷ ದುಡಿಬೇಕು ಅಂತಂದ್ರೆ ಅವರಿಂದ ಎಷ್ಟು ಟಾರ್ಚರ್ ಇರುತ್ತೆ ಗೊತ್ತಾ? ಆಮೇಲೆ ಕೆಲವಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಹೊಸದಾಗಿ ಉಟ್ಕೊಬಿಟ್ಟಿದ್ದಾರೆ. ಡೈಲಿ ಏನಿಲ್ಲ ಅಂದ್ರೂ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದ್ 3 ಜನ ಕ್ಯಾನ್ ವಿ ಕೊಲಾಬರೇಟ್, ಪೇಡ್ ಪ್ರಮೋಷನ್, ಸೀರೆ ಕೊಡಿ, ಹಂಗ್ ಕೊಡಿ ಹಿಂಗ್ ಕೊಡಿ ಅಂತ. ನಾನು ಒಂದೇ ಮಾತು ಹೇಳೋದು, ನಾನು ಯಾರಿಗೂ ಫ್ರೀ ಆಗಿ ನನ್ ಸೀರೆ ಕೊಡಲ್ಲ ನಾನು. ಯಾಕೆ ಅಂತಂದ್ರೆ ನಾನ್ ಅದಕ್ಕೆ ಬಂಡವಾಳ ಹಾಕಿದ್, ನಾನು ಫ್ರೀ ಆಗಿ ಕೊಡಲ್ಲ. ನಿಮ್ಗೆ ಅಷ್ಟು ಇಷ್ಟ ಇದ್ರೆ ಸೀರೆ ಮೇಲೆ, ನೀವು ಸೀರೆ ತಗೊಂಡ್ ಕೊಲಾಬ್ರೇಷನ್ ಮಾಡ್ಕೊಳ್ಳಿ. ಕೆಲವು ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನನ್ಗೂ ಇಂಟ್ರೆಸ್ಟ್ ಇಲ್ಲ ಕೊಡಕ್ಕೆ. ಇವಾಗ ಒಂದು 200 ಸಬ್ಸ್ಕ್ರೈಬರ್ಸ್ ಇರ್ತಾರೋ, 600 ಜನ ಇರ್ತಾರೋ, ಏನೋ ಒಂದ್ ವಿಡಿಯೋ 10,000 ಹೋಗ್ಬಿಡ್ತು ಅಂತಂದ್ರೆ ಪೇಡ್ ಪ್ರಮೋಷನ್ ಕೊಡಿ ಅಂತಾರೆ. ಬಟ್ ಯಾಕೆ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾ ಇದೀರಾ ಯೂತ್ಗಳು? ಯಾಕೆ? ಬರೀ ದುಡ್ಡು ಮಾಡೋದಕ್ಕೋಸ್ಕರನೇ ನೀವು ಮೀಡಿಯಾಕ್ ಬರೋ ತರ ಇರುತ್ತೆ. ಮಾಡ್ಬೇಡಿ ಆ ತರ. ದುಡ್ಡು ಹಿಂದೆ ಓಡ್ಬೇಡಿ, ಬರುತ್ತೆ, ಅದೇ ಒಂದ್ ದಿವಸ ಬರುತ್ತೆ. ಆಯ್ತಾ? ಫಸ್ಟ್ ಹೆಸರು ಮಾಡಿ, ಒಳ್ಳೆ ರೀತಿಲಿ ಹೆಸರು ಮಾಡಿ, ಗುಡ್ ಕಂಟೆಂಟ್ ಕೊಡಿ. ಆಮೇಲೆ ತಾನಾಗಿ ನಿಮ್ಗೆಲ್ಲಾನು ಬರುತ್ತೆ, ದುಡ್ಡು ಬರುತ್ತೆ. ಸುಮಾರು ಜನ ಮಾತಿತ್ರ ದುಡ್ಡು ಅಂತಾರೆ. ನಂಗೆ ನೋಡ್ತಾ ಇದ್ರೆ ಏನಾರು ತಗೊಂಡ್ ಹೊಡೆದ್ ಬಿಡೋಣ ಅನ್ಸ್ಬಿಡುತ್ತೆ, ಅಷ್ಟು ಕೋಪ ಬರುತ್ತೆ. ನಾನ್ ನಿಜ ನೀವ್ ನಂಬಲ್ಲ, ನಾನ್ ಸ್ಯಾಮ್ ಸಮೀರ್ ವ್ಲಾಗ್ ಬಿಟ್ರೆ ಬೇರೆ ಯಾರ್ದು ನೋಡಲ್ಲ ನಾನಷ್ಟು. ನನ್ ಮಕ್ಳನ್ನು ಕೂರ್ಸ್ಕೊಂಡ್ ನಾನ್ ನೋಡ್ತೀನಿ, ಆ ತರ ಇದೆ ಅವ್ರ ಕಂಟೆಂಟ್. ಅಂಡ್ ಒಂದು ಇನ್ಸ್ಪಿರೇಷನ್ ಏನಪ್ಪಾ ಅಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ, ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋ ಒಂದು ವಿಚಾರಕ್ಕೆ ನಾನು ಅವ್ರ ಚಾನಲ್ ನ ನೋಡ್ತೀನಿ. ಅವ್ರ ತರ ದುಡ್ಡು ಮಾಡ್ಬಿಡ್ಬೇಕು ಅನ್ನೋ ರೀತಿಲಿ ನಾನು ನೋಡಲ್ಲ. ಐ ಟೇಕ್ ಹಿಮ್ ಹ್ಯಾಸ್ ಅನ್ ಇನ್ಸ್ಪಿರೇಷನ್. ಅವ್ರದ್ದು ಒಂದು ಚಾನಲ್ ಬಿಟ್ರೆ ಬೇರೆ ಇನ್ಯಾವ್ದು ನೋಡಕ್ ಹೋಗಲ್ಲ ನಾನು, ಅಷ್ಟು ಇಂಟ್ರೆಸ್ಟ್ ಕೊಟ್ಟಿ. ಆಯ್ತಾ? ಸುಮಾರು ಜನ ಶೋ ಆಫ್ ಗಳು ಜಾಸ್ತಿ. ಏನಪ್ಪಾ ಅಂತಾನೆ ತುಂಬಾ ಒಂಥರ ಮೇಕಪ್ ಗಳು ಹಾಕೊಂಡ್ ಬರೀ ಸೀರೆ ಶಾಪಿಂಗ್, ಗೋಲ್ಡ್ ಶಾಪಿಂಗ್. ಎಸ್ ಮಾಡ್ಲಿ, ಅದು ಅವ್ರವ್ರ ಇಷ್ಟ, ಬೇಡ ಅನ್ನಲ್ಲ. ಇನ್ನ ಒಂದ್ ಕತೆ ಏನಪ್ಪಾ ಅಂದ್ರೆ, ನಾನೇನು ಮೇಕಪ್ ಹಾಕೊಳಲ್ಲ ಗೈಸ್. ನೀವೇ ನೋಡಿರ್ಬೋದು, ನಾನೊಂದ್ ಎಲ್ಲೋ ಅಪರೂಪ ಫಂಕ್ಷನ್ಗೆ ಹೋಗ್ಬಿಟ್ರೆ, ಆಮೇಲೆ ಆಸ್ ಇಟ್ ಈಸ್ ನಾನು ಹೆಂಗಿರ್ತೀನೋ ಹಂಗೇನೆ ನಾನು ವಿಡಿಯೋದಲ್ಲಿ ಮಾತಾಡ್ತೀನಿ, ನ್ಯಾಚುರಲ್ ಆಗಿ ಮಾತಾಡ್ತೀನಿ. ಅದಕ್ಕೂನು ಜನ ಕಮೆಂಟ್ ಹಾಕ್ತಾರೆ. ಯಾವ್ದೋ ಒಂದ್ ವಿಚಾರ ನನ್ ಕೋಪ ಬಂದಿದಾಗ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ, ಅದಕ್ಕೆ ಓವರ್ ಒಂದಿರ್ತಾರೆ. ಅದೆಲ್ಲ ಮುಂಚೆ ತಗೊಂತಾ ಇದೆ, ಟೆನ್ಷನ್ ತಗೊಂಡ್ ಬೈದ್ ಬಿಡ್ತಾ ಇದೆ. ಬಟ್ ಇವಾಗ ಕೂಲ್ ಆಗ್ಬಿಡಿದೀನಿ ನಾನು. ನೀವೇ ನೋಡ್ಬೋದು, ಎಷ್ಟೋ ಲಕ್ಷ ಮಿಲಿಯನ್ ಫಾಲೋವರ್ಸ್ ಇರೋರು, ಅವ್ರಿಗೂ ಸಾವಿರಾರು ಗಟ್ಲೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಬರುತ್ತೆ. ತಲೆನೇ ಕೆಡ್ಸ್ಕೊಳಲ್ಲ ಅವ್ರು, ಅದೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು. ನಾನು ಅಷ್ಟೇನೆ, ನನಗೆ ಬ್ಯಾಡ್ ಅಂತ ಯಾರು ಮಾಡಲ್ಲ, ಬ್ಯಾಡ್ ಕಮೆಂಟ್ಸ್ ಮಾಡೋದೇ ಇಲ್ಲ ನನ್ಗೆ. ಎಲ್ಲೋ ನೆಗೆಟಿವ್ ಹುರ್ಕೊಂಡಿರ್ತಾರಲ್ಲ ಯಾರೋ ಒಬ್ರನ್ನ ಮಾತ್ರ ಗಮನಿಸ್ತಾನೆ ಇದೀನಿ. ಆ ಹುಡುಗಿ ಅನ್ಸುತ್ತೆ, ಅವ್ರ ಹೆಸರು ಲಕ್ಷ್ಮಿ ಏನೋ ಸಮಥಿಂಗ್ ಬರುತ್ತೆ.
ಎಲ್ಲದಕ್ಕೂ ಕಮೆಂಟ್ ಮಾಡುತ್ತೆ ಆ ಅಮ್ಮ. ಅದೇನಂತ ಗೊತ್ತ, ಅವ್ರೊಬ್ರೆ ನಾನ್ ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತೀನಿ. ನನ್ ಮಗಳಿಗೆ ಕೂದಲು ಕಟ್ಟಿಲ್ಲ ಅಂದ್ರೂನು ಆ ಅಮ್ಮನ್ ಕಮೆಂಟು. ನಾನು ಎಲ್ಲೋ ಒಂದ್ ಶಾಪಿಂಗ್ ಹೋದ್ರುನು ನೀನು ತುಂಬಾ ಮಾಲ್ಸ್ ಅಲ್ಲಿ ಮಾಡ್ತೀಯ. ನನ್ ಬ್ರ್ಯಾಂಡ್ ಫ್ರೀಕು, ನಾನ್ ಮಾಲ್ ಅಲ್ಲೇ ಶಾಪಿಂಗ್ ಮಾಡೋದು. ಸೊ ಈ ರೀತಿ ನಾವೇನಾದ್ರು ಇದ್ದಂಗೆ ಹೇಳ್ದಾಗ ಅವ್ರಿಗೇನೋ ಅನ್ಸುತ್ತೆ. ಆಮೇಲೆ ನೀವು ಇಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ಬೇಡಿ, ನಾವ್ ಹೇಳಿರೋದ್ನು ನೀವ್ ಅದನ್ನ ವಿಡಿಯೋ ಮಾಡ್ಬೇಡಿ ಅಂತಾರೆ. ಸೊ ಏನು ಮಾಡಕ್ಕಾಗಲ್ಲ, ನಾನು ಅದೆಲ್ಲ ಇವಾಗ ರಿಪ್ಲೈ ಕೊಟ್ಕೊಂಡ್ ಕೂತ್ಕೊಳಕ್ಕೂ ಆಗಲ್ಲ ಅನ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟಿದೀನಿ. ಸೊ ಗೊತ್ತಾಯ್ತಲ್ಲ, ಇಷ್ಟೆಲ್ಲ ಆಲ್ಗೋರಿಥಮ್ಸ್ ಲೆಕ್ಕಾಚಾರ ಎಲ್ಲ ಇರುತ್ತೆ, ಮಾಡಿ ತಪ್ಪಿಲ್ಲ. ಬಟ್ ನಿಮ್ಮ ಒಂದು ಗೆರೆ ಏನಿದೆ ಅದನ್ನ ದಾಟಬೇಡಿ. ರೀಲ್ಸ್ ಮಾಡ್ಬೇಡಿ ಅಂತ ಏನಲ್ಲ. ನಿಮ್ಮ ಮನೆಯವರು ನಿಮ್ಮನ್ನ ಹೆಂಗ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಪಂಚ ಬಿಟ್ಬಿಡಿ ಗೈಸ್ ನೀವು. ಪ್ರಪಂಚ ಇವಾಗ ಫಸ್ಟ್ ನಮಗ್ ನಾವ್ ಏನ್ ಮಾಡ್ತಾ ಇದೀವಿ ಅದ್ ನಮಗ್ ಖುಷಿ ಕೊಡುತ್ತಾ ಫಸ್ಟ್. ಆಮೇಲೆ ಗಂಡ ಹೆಂಡತಿ, ಆಮೇಲೆ ಮಕ್ಳು, ಆಮೇಲೆ ಫ್ಯಾಮಿಲಿ, ಆಮೇಲೆ ಫ್ರೆಂಡ್ಸ್, ಆಮೇಲೆ ಪ್ರಪಂಚ ಬರುತ್ತೆ. ಇಷ್ಟು ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ತು ಅಂತಂದ್ರೆ ನೀವು ಆರಾಮಾಗಿರ್ಬೋದು. ಯಾರು ಏನು ತಲೆ ಕೆಡ್ಸ್ಕೊಂಬೇಡಿ. ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅದನ್ನ ಮಾಡಿ. ಫಸ್ಟ್ ಈ ಪಾಯಿಂಟ್ಸ್ ಗಳೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ. ನೀವ್ ಏನೇ ಯಾರು ತಗೋತೀರಾ, ನಿಮ್ಮ ಮೈಂಡ್ ಸೆಟ್ ಆ ತಗೊಳ್ಳೋ ರೀತಿ ಇದೆ. ತುಂಬಾ ಜನ ಅಷ್ಟ್ ಈಸಿಯಾಗಿ ತಗೊಳಲ್ಲ. ಎಲ್ರು ನೋಡಿ, ಎಲ್ರೂನು ಏನೋ ಇದ್ರಲ್ಲಿ ದುಡ್ಡು ಮಾಡ್ಬೇಕು ಅಂತ ಬರಲ್ಲ, ತಲೆ ಸರಿ ಮಾಡ್ಕೊಳಕ್ ಬರ್ತಾರೆ. ಅವ್ರದ್ದು ಏನೋ ಕಲೆ ತೋರ್ಸಕ್ ಬರ್ತಾರೆ. ಅವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿ. ಯಾರ್ಯಾರೋ ಹುಚ್ರು ತರ ಎಲ್ಲ ಕಂಟೆಂಟ್ ಮಾಡ್ತಾರೆ, ಏನೇನೋ ವ್ಲಾಗ್ಸ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನನ್ ನೋಡ್ತಾ ಇದ್ರೆ ಅವ್ರದೆಲ್ಲ ಆ ಮೇಲ್ಗಡೆ ತಮ್ಮೇಲ್ ನೋಡ್ತಾ ಇದ್ರೆ ತಲೆ ಕೆಡ್ತಾ ಇರುತ್ತೆ ನನ್ಗೆ. ಇವಾಗ ನಂದು ಒಂದು ಚಾನಲ್ ಇಟ್ಕೊಂಡು ನಾನು ಆ ಒಂದು ಪ್ರೊಫೈಲ್ ಇಂದ ಕಮೆಂಟ್ ಹೊಡಿತೀನಿ ಅಂದ್ರೂ ನಮ್ಮೂನು ನೀನ್ ಈ ಚಾನಲ್ ನೋಡ್ತೀಯಾ ಅಂತಾರೆ. ಯಪ್ಪ, ಬೈಯಣ ಅಂದ್ರೂ ನಮಗ್ ಸ್ವತಂತ್ರ ಅಲ್ಲ. ನಾವು ರೆಕಗ್ನೈಸೇಷನ್ ಆದ್ಮೇಲೆ ಏನ್ ಮಾಡ್ತೀರಾ? ಸೊ ಇರೋ ವಾಸ್ತವ ಇದು ಅಲ್ವಾ? ಸೊ ಹಂಗಾಗಿ ಯಾರನ್ನೂ ಇವಾಗ ಎದ್ರಾಕೊಂಡು ಕಂಟೆಂಟ್ಸ್ ಮಾಡ್ತಾರೆ, ಕೆಲವರು ವ್ಲಾಗ್ಸ್ ಮಾಡ್ತಾರೆ. ಆಗಿದಾಗ್ಲಿ ನಾನು ಇರೋದೇ ಹೆಂಗೆ, ನಾನು ಮಾಡೋದೇ ಹೆಂಗೆ ಅಂತ ಅನ್ಬಿಟ್ಟು. ಬಟ್ ನೀವೇನೇ ಸೋಷಿಯಲ್ ಮೀಡಿಯಾ ಬೆಳೆಸ್ತೀರಾ ಅಂದ್ರೂ ನಿಮ್ಮ ಒಂದು ನೆಕ್ಸ್ಟ್ ಜೀವನಕ್ಕೆ ದಾರಿ ಮಾಡ್ಕೊಳ್ಳೋ ತರ ಮಾಡಿ, ಉದ್ಧಾರ ಆಗೋ ತರ ಮಾಡಿ, ಆಯ್ತಾ? ಏನೋ ನಾನು ಅಲ್ಲೋದೆ, ನಾನು ಇಲ್ಲಿ ಬಂದೆ, ಹಿಂಗ್ ಬಂದೆ, ಹಂಗ್ ಬಂದೆ ಅದನ್ನೇ ತೋರ್ಸುದ್ರುನು ಅದ್ರಲ್ಲಿ ವಿಷಯ ಇರ್ಬೇಕು. ಎಲ್ಲೋದೆ ನೀನು? ಒಂದೇನೋ ಒಂದು ಝೂಗ್ ಹೋದ, ಅಲ್ಲಿ ಏನಿದೆ, ಅಲ್ಲಿ ಎಷ್ಟ್ ಚಾರ್ಜ್ ಆಗುತ್ತೆ, ಹೋಗ್ಬೋದ? ಆ ತರ ತೋರ್ಸೋ ತರ ಒಂದು ಯೂಸ್ಫುಲ್ ಆಗಿರ್ಬೇಕು. ನಾನ್ ಕೂತೆ, ನಾನ್ ಎದ್ದೆ, ನಾನ್ ತಿಂದೆ, ಏನ್ ತಿಂದೆ ಅದ್ ರೆಸಿಪಿ ಹಾಕು ಅಲ್ವಾ? ಈ ತರ ಓಕೆನಾ? ಈ ತರ ಮಾಡಿದ್ರೆ ಬೆಟರ್. ಏನೋ ಒಂದ್ ಚಿನ್ನ ತಗೊಂಡೆ, ನಾನು ಈ ತರ ಸೇವಿಂಗ್ಸ್ ಮಾಡ್ದೆ ಅಂಡ್ ಇದ್ರಲ್ಲಿ ಇಷ್ಟು ಗ್ರಾಮ್ ಆಯ್ತು, ಇದೆಲ್ಲ ಒಂದ್ ಇನ್ಫಾರ್ಮೇಶನ್. ಈ ತರ ಮಾಡಿದ್ರೆ ಓಕೆ, ಜನ ಕುತೂಹಲದಿಂದ ನೋಡ್ತಾರೆ. ಬಟ್ ಸುಮ್ನೆ ಏನೋ ಬೇಕಾಬಿಟ್ಟಿ ಹಂಗೆ ಹಿಂಗೆ ಅಂತೆಲ್ಲ ಯಾರು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಅದ್ರಲ್ಲ ಆತರ ಚಾನಲ್ ಎಲ್ಲ ಓಡೋದೇ ಇಲ್ಲ ಓಕೆನಾ? ಇಷ್ಟು ಇನ್ಫಾರ್ಮೇಶನ್ ನ ಹೇಳ್ಬೇಕಿತ್ತು ನಾನು. ಸೊ ಹೇಳಿದೀನಿ. ಇದ್ರಲ್ಲಿ ಏನೋ ತಪ್ಪು ಸರಿ ಏನಾದ್ರು ನಿಮ್ಗೆ ಅನ್ಸಿದ್ರೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಇದ್ರಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಎಲ್ರಿಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಇದು ಯಾರಿಗೋ ಏನೋ ನಾನು ವ್ಯಂಗ್ಯ ಮಾಡ್ಬೇಕು, ಇಲ್ಲ ಏನೋ ಬೇಕಾಬಿಟ್ಟಿ ಮಾತಾಡ್ಬೇಕು ಅಂತ ಮಾತಾಡಿದ್ದಲ್ಲ. ತುಂಬಾ ಜನ ನನಗೆ ಕಮೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ, ಹೆಂಗ್ ಮಾಡೋದು ಏನು, ನಾವು ಮಾಡ್ಬೇಕು ಅನ್ಕೊಂಡಿದೀವಿ, ಮನೇಲಿ ಕಷ್ಟ ಇದೆ, ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಾದ್ರೆ ದುಡ್ಡು ಬರುತ್ತಲ್ವಾ ಅಂತೆಲ್ಲ ಕೇಳಿದಾಗ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಏನು ಆಚೆ ಈಚೆ ನಮ್ಮನ್ನ ಹೋಗಕ್ ಬಿಡಲ್ಲ, ಅಟ್ಲೀಸ್ಟ್ ಇದಾದ್ರೂ ಮಾಡ್ತೀವಿ ಅಂದಾಗ ಇವ್ರಿಗೆ ಆಳ ಗೊತ್ತಿಲ್ಲ, ಅದ್ರದ್ದು ಆಳ ಗೊತ್ತಿಲ್ದೇನೆ ಕೇಳ್ತಾರೆ ಅನ್ಸುತ್ತೆ. ಆಮೇಲೆ ಎಡಿಟಿಂಗ್ ಮಾಡೋದು ಹೇಳ್ಕೊಡಿ ಅಂತ ಹೇಳ್ತಾರೆ. ಅದೆಲ್ಲ ನಾವು ಕಲ್ತ್ರೆ ಬರಲ್ಲ. ಚಾನಲ್ಸ್ ಗಳು ತುಂಬಾ ಇದಾವೆ, ಟೆಕ್ ಚಾನಲ್ಗಳು ನೋಡಿ ಕಲ್ತಿದ್ವಿ. ಇನ್ನ ಕಲಿಯುವಂತ ವಿಚಾರಗಳು ತುಂಬಾ ಇದಾವೆ ಇದ್ರಲ್ಲಿ. ನಾವು ಹೋಗ್ತಾ ಕಲಿತಾ ಇದೀವಿ, ತುಂಬಾ ಅಪ್ಡೇಟ್ ಆಗ್ತಾ ಇದೆ. ಸೊ ಇದನ್ನ ಸೋಷಿಯಲ್ ಮೀಡಿಯಾನ ಯಾರು ನಂಬ್ಕೊಂಡ್ ಜೀವನ ಮಾಡ್ಬೇಡಿ ದಯವಿಟ್ಟು. ಅವ್ರು ಯಾರೋ ಮಾಡ್ತವ್ರೆ ಮಾಡ್ಲಿ, ನಮ್ಗೆ ಏನ್ ದೇವ್ರು ಕೊಟ್ಟಿದ್ಯೋ ಅದನ್ನ ನಾವು ರೂಪಿಸ್ಕೊಂಡು ಅನ್ನ ತಿನ್ಕೊಂಡು ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ತಪ್ಪಾಗಿ ಮಾತಾಡಿರೋ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.